ಹಾಯ್ ಅಂಡ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RS ಕಾರ್ ಮಾಡಿಫೈಸ್. ನಾನು ಬಂದಿರೋದು ಇಲ್ಲಿ ಒಂದು ಥಾರ್ದು ಮಾಡಿಫಿಕೇಶನ್ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ. ಪ್ರತಿಯೊಂದು ತಾರಲ್ಲಿ ಒಂದು ರಗೆಡ್ ಲುಕ್ ಆಗಿರ್ಬೋದು, ಇಲ್ಲ ಒಂದು ಬಾಡಿ ಕಿಟ್ ಆಗಿರ್ಬೋದು ಚೇಂಜ್ ಮಾಡಿಟ್ಟಿರ್ತೇವೆ. ಬಟ್ ಈ ತಾರಲ್ಲಿ 2025 ಮಾಡೆಲ್ ಥಾರಲ್ಲಿ ಕಂಪ್ಲೀಟ್ ಇದ ಬೇಸಿಕ್ ವೇರಿಯಂಟ್ ಅನ್ನು ತೆಗೆದು ಟಾಪ್ ಎಂಡ್ ಮಾಡಿದೇವಿ. ಅಂದ್ರೆ ಬೇಸಿಕ್ ಅಂತ ಬಂದಾಗ ಇದರಲ್ಲಿ ಫುಡ್ ಸ್ಟೆಪ್ ಬಂದಿರಲ್ಲ, ಸ್ಟೇರಿಂಗ್ ಕಂಟ್ರೋಲ್ ಬಂದಿರಲ್ಲ, ಸ್ಪೀಕರ್ ಹಾಕ್ಲಿಕ್ಕೂ ಒಂದು ಸ್ಪೀಕರ್ದು ಪ್ಯಾನಲ್ ಬಂದಿರಲ್ಲ. ಅಂತ ಕಾರನ್ನು ಕಂಪ್ಲೀಟ್ ಒಂದು ಟಾಪ್ ಅಂಡ್ ವೇರಿಯಂಟ್ ಆಗಿ ಕನ್ವರ್ಟ್ ಮಾಡಿದೀವಿ. ಈಗ ಏನೆಲ್ಲ ಕೆಲಸ ಮಾಡಿದೀವಿ ನೋಡ್ಕೊಳ್ಳುವ ಬನ್ನಿ. ಸೊ ಲೆಟ್ ಸ್ಟಾರ್ಟ್ ಫ್ರಮ್ ದ ಫ್ರಂಟ್ ಪ್ರೊಫೈಲ್. ಸೊ ಫ್ರಂಟ್ ಪ್ರೊಫೈಲ್ ಅಂತ ನೋಡ್ತಾ ಇದ್ರೆ ಫಸ್ಟ್ ಇದರಲ್ಲಿ ಪ್ರೊಜೆಕ್ಟರ್ ಹಾಕಿದೇವಿ. ಇದರಲ್ಲಿ ಕಂಪ್ಲೀಟ್ ಡಮ್ಮಿ ಇತ್ತು ಫಾಗ್ ಲೈಟ್. ಸೊ ಆ ಡಮ್ಮಿ ಪೀಸ್ ಅನ್ನು ಕಟ್ ಮಾಡಿ 3 ಇಂಚಿದು ಪ್ರೊಜೆಕ್ಟರ್ ಹಾಕಿ ವಿತ್ ದ ವೈರಿಂಗ್ ಅಲ್ಲಿ ಮಾಡಿದ್ದೇವೆ. ಸೊ ಯಾವುದೇ ರೀತಿ ವೈರಿಂಗು ಬಂದಿರಲ್ಲ, ಅದರಿಂದಾಗಿ ಕಂಪ್ಲೀಟ್ ಬೇಸಿಕ್ ವೇರಿಯಂಟ್ ಇರೋದ್ರ ಕಾರಣ ಕಂಪ್ಲೀಟ್ ವೈರಿಂಗ್ ಅಂಡ್ ದ ಪ್ರೊಜೆಕ್ಟರ್ ಅಂಡ್ ದ ಬ್ರಾಕೆಟ್ ಅನ್ನು ನೀಟಾಗಿ ಫಿಕ್ಸ್ ಮಾಡಿದೇವಿ. ನೆಕ್ಸ್ಟ್ ಇದರಲ್ಲಿ ನೋಡ್ತಿರ್ಬೋದು 7 ಸ್ಲಾಟ್ ಗ್ರಿಲ್ ಆಗಿರ್ಬೋದು. ಸೊ ಇದರಲ್ಲಿ ಅಗೇನ್ ಗ್ರಿಲ್ ಅಂತ ಬಂದಾಗ ಕಂಪ್ಲೀಟ್ ಬೇಸಿಕ್ ವೇರಿಯಂಟ್ ಗ್ರಿಲ್ ಇರ್ತದೆ. ಆ ಗ್ರಿಲ್ ಅನ್ನು ರಿಮೂವ್ ಮಾಡಿ 7 ಸ್ಲಾಟ್ ಗ್ರಿಲ್ ಹಾಕಿ ಸೈಡ್ ಅಲ್ಲಿ DRL ಅನ್ನು ಚೇಂಜ್ ಮಾಡಿದೇವಿ, ಒಂದು ಲುಕ್ ಅನ್ನು ಎನ್ಹಾನ್ಸ್ ಮಾಡ್ಲಿಕ್ಕೆ. ಸೊ ಫ್ರಂಟ್ ಅಲ್ಲಿ ಈ ರೀತಿ ಚೇಂಜ್ ಮಾಡಿದೇವಿ. ಇದಾದ ನಂತರ ಬೋನೆಟ್ ಅಂತ ಬಂದಾಗ ಇದಕ್ಕೆ ನಾರ್ಮಲ್ ಬೇಸಿಕ್ ವೇರಿಯಂಟ್ ಅದು ಕ್ಲಾಂಪ್ ಅನ್ನು ಹಾಕಿ ಇದರಲ್ಲಿ ಹನಿಕೋಮ್ ಸ್ಟೈಲ್ ಇದು ನಿಮಗೆ ಬೋನೆಟ್ ಲೈಟ್ ಕ್ಲಾಂಪ್ ಮಾಡಿದೇವಿ. ಸೊ ಫ್ರಂಟ್ ಅಲ್ಲಿ ಇಷ್ಟು ಕೆಲಸ ಮಾಡಿದೇವಿ. ಸೊ ಮೇಜರ್ ಬೇಸ್ಡ್ ಟಾಪ್ ಎಂಡ್ ಅಂತ ವೇರಿಯಂಟ್ ಬಂದಾಗ ಸೈಡ್ ಅಲ್ಲಿ ಫುಡ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಬೇಸಿಕ್ ಅಲ್ಲಿ ಒಂದು ರಾಡ್ ತರ ಬಂದಿರ್ತದೆ, ಆ ಫುಡ್ ಸ್ಟೆಪ್ ಅನ್ನು ರಿಮೂವ್ ಮಾಡಿ ಮಹೀಂದ್ರ ಜೆನ್ವಿನ್ ಇದು ತಾರ್ದು ಟಾಪ್ ಎಂಡ್ ಅಲ್ಲಿ ಬರುವಂತ ಫುಡ್ ಸ್ಟೆಪ್ ಅನ್ನು ಅಪ್ಗ್ರೇಡ್ ಮಾಡಿದೀವಿ. ಲೆಫ್ಟ್ ಅಂಡ್ ರೈಟ್ ಅಲ್ಲಿ ಅಪ್ಗ್ರೇಡ್ ಮಾಡಿದೀವಿ. ಕಂಪ್ಲೀಟ್ ಸೈಡ್ ಸನ್ ಫಿಲ್ಮ್ ಹಾಕಿದೇವಿ, ಫ್ರಂಟ್ ಅಲ್ಲಿನೂ ಸನ್ ಫಿಲ್ಮ್ ಹಾಕಿದೇವಿ. ಸೊ ಈಗ ಒಳಗಡೆ ಯಾವ ರೀತಿ ಕೆಲಸ ಆಗಿದೆ ಅಂತ ಹೇಳಿ. ಸೊ ಒಳಗಡೆ ಅಂತ ಬಂದಾಗ ದ ಫಸ್ಟ್ ಥಿಂಗ್ ಇದರಲ್ಲಿ ಸ್ಟೇರಿಂಗ್ ಅಂಡ್ ಕ್ರೂಸ್ ಕಂಟ್ರೋಲ್ ಇರಲ್ಲ. ಸೊ ಕಂಪ್ಲೀಟ್ ಡಮ್ಮಿ ಪೀಸ್ ಆಗಿರ್ತದೆ. ಇದರಲ್ಲಿ ಮಹೇಂದ್ರ ಜೆನ್ವಿನ್ ಇದು ಅಗೇನ್ ಒರಿಜಿನಲ್ ಪಾರ್ಟ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸ್ಟೇರಿಂಗ್ ಆಯ್ತು, ಕ್ರೂಸ್ಗೆ ಕ್ರೂಸ್ ಆಯ್ತು. ಅಂಡ್ ಫ್ರಂಟ್ ಅಂಡ್ ಬ್ಯಾಕ್ ಸ್ಪೀಕರ್ ಹಾಕಿದೇವಿ. ಅಗೇನ್ ಇದರಲ್ಲಿ ಸ್ಪೀಕರ್ ಹಾಕ್ಲಿಕ್ಕೆ ಒಂದು ಪ್ಯಾನಲ್ ಕೊಟ್ಟಿರಲ್ಲ. ಸೊ ಇದರಲ್ಲಿ ಕಂಪ್ಲೀಟ್ ಸ್ಪೀಕರ್ ಜಾಲಿಯನ್ನು ಹಾಕಿ ಕಂಪ್ಲೀಟ್ ಸ್ಪೀಕರ್ದು ಪ್ರೊವಿಷನ್ ಮಾಡಿ ಟಾಪ್ ಎಂಡ್ ತರ ಕನ್ವರ್ಟ್ ಮಾಡಿದೇವಿ. ಸೊ ಸ್ಪೀಕರ್ಸ್ ಅಂತ ಬಂದಾಗ ಮೊರೆಲ್ ಬ್ರ್ಯಾಂಡ್ ಇದು ಸ್ಪೀಕರ್ಸ್ ಹಾಕಿದೇವಿ. ಫ್ರಂಟ್ ಕಾಂಪೊನೆಂಟ್, ಬ್ಯಾಕ್ ಕೋಎಕ್ಸೆಲ್, 2 ಲೇಯರ್ ಡ್ಯಾಂಪಿಂಗ್ ಅಂಡ್ ಅದ್ರ ಜೊತೆ ನಿಮಗೆ ಬ್ಯಾಕ್ ಅಲ್ಲಿ ಒಂದು ವೆಕ್ಸ್ಟ್ರಾನ್ ಸಬ್ವೂಫರ್ ಅನ್ನು ಹಾಕಿದ್ದೇವೆ. ಸೊ ವೆಕ್ಸ್ಟ್ರಾನ್ ಸಬ್ವೂಫರ್ ಅಂತ ಬಂದಾಗ ಟು ಹ್ಯಾವ್ ಅ ಗುಡ್ ಬೇಸ್ ಆಕ್ಟಿವ್ ಸಬ್ವೂಫರ್ ಹಾಕಿದ್ದೇವೆ. ಅಂದ್ರೆ ವಿತ್ ದ ಮೋನೋ ಆಂಪ್ ಅನ್ನೇ ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಇದಾದ ನಂತರ ನೆಕ್ಸ್ಟ್ ಇದರಲ್ಲಿ ಸಿಸ್ಟಮು ಬಂದಿರಲ್ಲ, ಕಂಪ್ಲೀಟ್ ಡಮ್ಮಿ ಇರ್ತದೆ. ಸೊ ಇದರಲ್ಲಿ ಹೈಪರ್ಸೋನಿಕ್ ಬ್ರ್ಯಾಂಡ್ ಇದು 2GB 2GB ವೈರ್ಲೆಸ್ ಕಾರ್ಪ್ಲೇ, ವೈರ್ಲೆಸ್ ಆಂಡ್ರಾಯ್ಡ್ ವಿತ್ ಅ ಕಂಪ್ಲೀಟ್ ಫಿನಿಶರ್ ಅಂಡ್ ದ ರಿವರ್ಸ್ ಕ್ಯಾಮ್ರಾ ಇದರಲ್ಲಿ ನೀಟಾಗಿ ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ದ್ಯಾಟ್ ನಿಮಗೆ ಇದರಲ್ಲಿ ಕಂಪ್ಲೀಟ್ ಬೇಸಿಕ್ ಇದ್ದದ್ರಿಂದ ಆಡಿಯೋ ಆಗಿರ್ಲಿ, ಸಿಸ್ಟಮ್ ಆಗಿರ್ಲಿ, ಸ್ಟೇರಿಂಗ್ ಕಂಟ್ರೋಲ್ ಆಗಿರ್ಲಿ, ನಥಿಂಗ್ ವಿಲ್ ಕಮ್. ಸೊ ಇದರಲ್ಲಿ ಕಂಪ್ಲೀಟ್ ಆಗಿ ಅಪ್ಗ್ರೇಡ್ ಮಾಡಿದ್ದೇವೆ. ರಿಯರ್ ಅಂತ ಬಂದಾಗ ಇದರಲ್ಲಿ ಆರ್ಮ್ರೆಸ್ಟ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅಗೇನ್ ನಿಮಗೆ ಒಂದು ಟಾಪ್ ಎಂಡ್ ಇದು ಫೀಲ್ ಬರ್ಲಿಕ್ಕೆ. ಅಂಡ್ ಸೈಡ್ಸ್ ಅಲ್ಲಿ ವಿ ಹ್ಯಾವ್ ಯೂಸ್ಡ್ ಪ್ರೋಮ್ಯಾನ್ದು 2 ಇಂಚ್ ಸ್ಪೇಸರ್ ಅನ್ನು ಹಾಕಿ ವಿ ಹ್ಯಾವ್ ಡನ್ ಲಿಟಲ್ ಬ್ರಾಡರ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಾವು ಸ್ಪೇಸರ್ ಅಪ್ಗ್ರೇಡ್ ಮಾಡಿದ್ದೇವೆ ಅಗೇನ್ ಫ್ರಮ್ ದ ಪ್ರೋಮ್ಯಾನ್ ಬ್ರ್ಯಾಂಡ್. ಸೈಡ್ ಅಲ್ಲಿ ಹಿಂಜ್ ಅಂತ ಬಂದಾಗ ಅಗೇನ್ ವಿ ಹ್ಯಾವ್ ಯೂಸ್ಡ್ ಪ್ರೋಮೆನ್ದು ಸೈಡ್ಸ್ ಹಿಂಜಸ್ ಅನ್ನು ಹಾಕಿದ್ದೀವಿ. ಸೊ ತುಂಬಾ ಜನ ಅನ್ಕೊಳ್ತಾರೆ 2 ವೀಲರ್ ಡ್ರೈವ್ ತಗೊಂಡೋದನ್ನು ಅಪ್ಗ್ರೇಡ್ ಮಾಡಿ ಟಾಪ್ ಎಂಡ್ ತರ ಲುಕ್ ಮಾಡಬೇಕು ಅಂತ ಹೇಳಿ. ಆ ತರ ಮಾಡಬೇಕು ಅಂತ ಹೇಳಿದ್ರೆ ವಿಸಿಟ್ ಮಾಡಿ RS ಕಾರ್ ಮಾಡಿಫೈಸ್ಗೆ. ಅದು ಬೇಸಿಕ್ ಆಗಿರ್ಲಿ, ಅಲ್ಲ ಥಾರ್ ಆಗಿರ್ಲಿ, ಅಲ್ಲ ಥಾರ್ ರಾಕ್ಸ್ ಆಗಿರ್ಲಿ, ಇಲ್ಲ ಟಾಪ್ ಎಂಡೇ ತಂದಿರಿ, ಯಾವುದೇ ರೀತಿ ಮಾಡಿಫಿಕೇಶನ್ ಬೇಕಾದ್ರೂ RS ಅಲ್ಲಿ ಮಾಡಿಕೊಡ್ತೇವೆ ವಿತ್ ನೀಟ್ ಕ್ವಾಲಿಟಿ, ವಿತ್ ಹೈ ಕ್ವಾಲಿಟಿ ಪ್ರಾಡಕ್ಟ್, ವಿತ್ ಪ್ರೊಫೆಷನಲಿಸಮ್ ಆಫ್ ಟೆಕ್ನಿಷಿಯನ್ ಅಂಡ್ ಅ ಡೀಸೆಂಟ್ ಪ್ರೈಸಿಂಗ್ ಅಂತ ಹೇಳ್ಕೊಂಡು ಈ ವಿಡಿಯೋ ಎಂಡ್ ಮಾಡ್ತೇನೆ. ಸೊ ನಿಮ್ ಕಾರನ್ನು ಈ ತರ ಮಾಡಿಫಿಕೇಶನ್ ಮಾಡ್ಬೇಕಂತ ಹೇಳಿದ್ರೆ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಅಂತ ಗೊತ್ತಾಗಿರ್ಬೋದು. ಎಲ್ಲಿ ವಿಸಿಟ್ ಮಾಡ್ಬೇಕು ಅಂತ ಹೇಳಿದ್ರೆ RS ಕಾರ್ ಮಾಡಿಫೈಸ್ಗೆ.